ಸೊ ಫ್ರೆಂಡ್ಸ್, ಗೌತಮಿ ಕಿಡ್ಸ್ ವರ್ಲ್ಡಿಗೆ ಬಂದಿದ್ದೀವಿ. ಸೊ ನೋಡೋಣ ಡ್ರೆಸ್ ಯಾವ ಥರ ಇದಾವೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಸಾರ್ಥಕಂದು ಹಾಗೆ ಅವ್ರ ತಮ್ಮಂದು ಇಬ್ಬರದ್ದು ಶಾಪಿಂಗ್ ಆಯಿತು. ಇವಾಗ ನೆಕ್ಸ್ಟ್ ಅವ್ರ ಮಾವ ಅವ್ರ ಶಾಪಿಂಗ್ ನಡೀತಾ ಇದೆ. ಸೊ ನೋಡ್ತಾ ಇದ್ದಾರೆ ಅವರು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಅಂಕಲ್ ಅವ್ರನ್ನ ತೋರಿಸ್ರಿ ಇಲ್ಲಿ. ಹಾಯ್ ಮಾಡ್ರಿ ನಮ್ಮ ಬ್ಲಾಗ್. ಸೊ ಚೇರ್ನ ತಗೊಂಡಿದ್ದೀನಿ. ನಮ್ಮ ಕಡೆ ಏನು ಮಾಡ್ತಾರಪ್ಪ ಅಂತಂದ್ರೆ, ಜಡೆ ತೆಗಿಯೋ ದಿನ ಚೇರ್ನ ತಗೊಂಡು ಹೋಗ್ತಾರೆ. ಈ ಚೇರ್ ಮೇಲೆ ಕೂರಿಸಿ ಜಡೆನ ತೆಗಿತಾರೆ. ಈ ಥರ ಹಾಯ್ ಮಾಡ್ರಿ ಇಲ್ಲಿ ಇಬ್ರು ನೋಡ್ರಿ ಕಡೆ. ಬೀಗ್ರಿ ಇಬ್ರು ನೋಡ್ರಿ ಇಲ್ಲಿ ಹತ್ತಿರಿ. ಹಲೋ ಮೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಯಶಸ್ವಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಸ್ಪೆಷಲ್ ಏನಪ್ಪಾ ಅಂತಂದ್ರೆ, ನನ್ನ ಚಿಕ್ಕಳಿಯನ ಫಸ್ಟ್ ಹೇರ್ ಕಟ್ ಇದೆ. ಅಂದ್ರೆ ಜಡೆ ತೆಗಿಯೋ ಕಾರ್ಯಕ್ರಮ ಇದೆ. ಅದಕ್ಕಾಗಿ ಇವತ್ತೇ ಬಂದು ಇವಾಗ ಸಾಯಂಕಾಲ ಬಂದು ಸ್ನಾನ ಅದು ಮಾಡಿ ರೆಡಿ ಆಗಿದ್ದೀನಿ. ಇವಾಗ ಮಾರ್ಕೆಟಿಗೆ ಹೋಗ್ಬೇಕು. ಮಾರ್ಕೆಟಿಗೆ ಹೋಗಿ ಅವನಿಗೆ ಶಾಪಿಂಗ್ ಮಾಡಬೇಕು, ಅವನಿಗೆ ಡ್ರೆಸ್ ಅದು ತಗೋಬೇಕು. ಹಾಗೆ ರಿಟರ್ನ್ ಆಗಿ ನಮ್ಮ ಪಪ್ಪ ಮಮ್ಮಿ ಅದನ್ನು ಕೂಡ ನಮ್ಮಿಬ್ಬರಿಗೆ ಆಯಾರ್ ಮಾಡ್ತಾರಂತೆ. ಹಾಗಾಗಿ ಅದರದ್ದು ಶಾಪಿಂಗ್ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬರಬೇಕು. ಸೊ ಅವರು ಮಾರ್ಕೆಟಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ನಾವು ಹೋಗೋಣ. ಕರ್ನಾಟಕ ಸೈಡು ಯಾವ ಥರ ಜಡೆ ತೆಗಿತಾರೆ, ಅದರಲ್ಲಿ ನಮ್ಮ ಮನೆಯಲ್ಲಿ ತುಂಬ ಸಿಂಪಲ್ ಆಗಿ ತೆಗಿತೀವಿ. ನಾವೇನು ದೇವಸ್ಥಾನಕ್ಕದು ಹೋಗೋದಿಲ್ಲ, ಮನೆಯಲ್ಲಿ ತೆಗಿತೀವಿ. ಆದರೆ ಏನೋ ಒಂದು ಸ್ಪೆಷಲ್ ಅಲ್ವಾ, ಪ್ರತಿಯೊಂದು ಮೂಮೆಂಟ್ಸು ಕೂಡ ಚಿಕ್ಕ ಮಕ್ಕಳದು ತುಂಬ ಸ್ಪೆಷಲ್ ಆಗಿರುತ್ತೆ. ಹಾಗೆ ಈ ಮೂಮೆಂಟ್ನ ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ಕ್ಯಾಪ್ಚರ್ ಮಾಡಿದರೆ ನಾಳೆ ಒಂದು ದೊಡ್ಡವನಾದ್ಮೇಲೆ ನೋಡ್ತಾನೆ, ಖುಷಿ ಪಡ್ತಾನೆ ಅಂತ ಹೇಳಿ ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಹೋಪ್ ನಿಮಗೆ ಈ ವ್ಲಾಗ್ ಇಷ್ಟ ಆಗುತ್ತೆ ಅನ್ಕೊಳ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡಿದೆ ಕಂಟಿನ್ಯೂ ಆಗಿ ನೋಡಿ. ಸೊ ಹೋಗ್ರಿ ಬನ್ನಿ. ಮಾಮ ಹಾಯ್ ಮಾಡ. ಹಾಯ್ ಮಾಡ. ಸೊ ಫ್ರೆಂಡ್ಸ್, ಗೌತಮಿ ಕಿಡ್ಸ್ ವರ್ಲ್ಡಿಗೆ ಬಂದಿದ್ದೀವಿ. ಸೊ ನೋಡೋಣ ಡ್ರೆಸ್ ಯಾವ ಥರ ಇದಾವೆ ಅಂತ ಹೇಳಿ ಕಲೆಕ್ಷನ್ಸ್. ಇಷ್ಟು ಹೆವಿ ಹಿಂಗೆ ಬೇಡ್ರಿ, ಹಿಂಗೆ ಜಾಕೆಟ್ ಪಿಕೆಟ್ ಏನು ಬೇಡ್ರಿ, ಇದ್ರ ಬಿ ಜಾಕೆಟ್. ಸೊ ಫ್ರೆಂಡ್ಸ್, ಸಾರ್ಥಕಂದು ಹಾಗೆ ಅವ್ರ ತಮ್ಮಂದು ಇಬ್ಬರದ್ದು ಶಾಪಿಂಗ್ ಆಯಿತು. ಇವಾಗ ನೆಕ್ಸ್ಟ್ ಅವ್ರ ಮಾವ ಅವ್ರ ಶಾಪಿಂಗ್ ನಡೀತಾ ಇದೆ. ಸೊ ನೋಡ್ತಾ ಇದ್ದಾರೆ ಅವರು ಯಾವ್ದು ಚೆನ್ನಾಗಿದೆ ಅಂತ ಹೇಳಿ. ಇವನಂತರೂ ಬಿಡ್ತಾನೆ ಇಲ್ಲ, ಓಡಾಡ್ತಾ ಇದ್ದಾನೆ. ಸಾರ್ಥಕ್ ಹಾಯ್ ಮಾಡು. ಸೊ ಇವಾಗ ಇವ್ರದ್ದು ತಗೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ನಂದು ಶಾಪಿಂಗ್ ಇದೆ. ಸೊ ನೋಡೋಣ ಯಾವ್ದು ಚಾಯ್ಸ್ ಮಾಡ್ತಾರೆ ಅಂತ ಹೇಳಿ. ಸೊ ಫ್ರೆಂಡ್ಸ್, ಫೈನಲಿ ನಂದು ಸ್ಯಾರಿ ಸೆಲೆಕ್ಷನ್ ಮುಗೀತು. ಎಲ್ಲ ಶಾಪಿಂಗ್ ಆಯಿತು. ಇನ್ನೇನಿಲ್ಲ, ಮನೆಗೆ ಹೋಗಬೇಕು. ಏನೇನು ಶಾಪ್ ಮಾಡಿದೆ ಅನ್ನೋದನ್ನು ನಾಳೆ ತೋರಿಸ್ತೀನಿ ನಿಮಗೆ. ಅಂಕಲ್ ಅವ್ರನ್ನ ತೋರಿಸ್ರಿ ಇಲ್ಲಿ. ಹಾಯ್ ಮಾಡ್ರಿ ನಮ್ಮ ಬ್ಲಾಗ್. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ನಿನ್ನೆ ನೈಟು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋಕ್ಕೆ 10 ಗಂಟೆ ಆಯಿತು. ಅದಾದಮೇಲೆ ನಾನು ವ್ಲಾಗ್ನ ಜಾಸ್ತಿ ಶೂಟ್ ಮಾಡೋಕ್ಕಾಗಲಿಲ್ಲ. ನಾನು ಸ್ಯಾರಿ ತೊಗೋಬೇಕಾದ್ರೂ ಫುಲ್ ಕನ್ಫ್ಯೂಷನಲ್ಲಿದ್ದೆ. ಹಾಗಾಗಿ ಏನು ವ್ಲಾಗ್ ಶೂಟ್ ಮಾಡೋದಕ್ಕಾಗಲಿಲ್ಲ. ಸೊ ನನಗೆ ಹಾಗೆ ನಮ್ಮ ಅತ್ತಿಗೆಗೆ ಇಬ್ಬರಿಗೂ ಸ್ಯಾರಿನ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟು ಸಾರ್ಥಕ್ಗೆ, ಕನ್ನಯ್ಯಗೆ ಡ್ರೆಸ್ಸು, ಮತ್ತು ಇವರಿಗೆ ಡ್ರೆಸ್ಸು. ಅದಾದಮೇಲೆ ನೆಕ್ಸ್ಟು ಇವತ್ತಿನ ಮೇನು ಏನಪ್ಪ ಅಂದರೆ ನೋಡಿ, ಇದೇ ಇವತ್ತಿನ ಮೇನು. ಸೊ ಚೇರ್ನ ತಗೊಂಡಿದ್ದೀನಿ. ನಮ್ಮ ಕಡೆ ಏನು ಮಾಡ್ತಾರಪ್ಪ ಅಂತಂದರೆ, ಜಡೆ ತೆಗಿಯೋ ದಿನ ಚೇರ್ನ ತೊಗೊಂಡು ಹೋಗ್ತಾರೆ. ಈ ಚೇರ್ ಮೇಲೆ ಕೂರಿಸಿ ಜಡೆನ ತೆಗಿತಾರೆ ಈ ಥರ. ಸೊ ಅದಕ್ಕೆ ಚೇರ್ನ ತೊಗೊಂಡು ಬಂದು ಇದನ್ನು ಕೂಡ ನೈಟೇ ಶಾಪಿಂಗ್ ಆಯಿತು. ಸೊ ಎಲ್ಲ ಶಾಪಿಂಗ್ ಮುಗಿದಿದೆ. ಇವಾಗ ಏನಿಲ್ಲ, ಹೋಗ್ಬೇಕಾದ್ರೆ ಎಲೆ ಅಷ್ಟು ತೊಗೋಬೇಕು. ಎಲೆ ಅಷ್ಟು ತೊಗೊಂಡು ಹೋದರೆ ಆಯಿತು. ಅವರು ಎಲ್ಲ ರೆಡಿ ಆಗಿದ್ದಾರಂತೆ, ಫೋನ್ ಮಾಡಿದರು. ಸೊ ಪೂಜೆ ಕೂಡ ಆಗಿದೆ ನಂದು. ದೇವರು ಎಲ್ಲ ರೆಡಿ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಸೊ ಪೂಜೆ ಎಲ್ಲ ಆಯಿತು. ಇವಾಗ ನಾವು ಕೂಡ ಇಬ್ಬರು ರೆಡಿ ಆಗಿದ್ದೀವಿ. ಏನೇನು ಹೋಗಬೇಕು. ಸೊ ಇವತ್ತಿನ ಔಟ್ಫಿಟ್ ಈ ಥರ ಇದೆ. ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಇವಾಗ ಹೋಗೋಣ ಬನ್ನಿ, ಟೈಮ್ ಆಗಿದೆ. ಬೇಗ ಹೋಗಿ ಫಂಕ್ಷನ್ ಅಟೆಂಡ್ ಮಾಡೋಣ. ಏನಾರಿ ಬೇಕ್ರಿಗೆ ಅಷ್ಟು ಹೋಗ್ಬೇಕ್ರಿ. ಬೇಕ್ರಿ ಆಮೇಲೆ ಬೆಳೆದೆಲ್ಲ ಎಷ್ಟು ತೊಗೊಂಡು ಹೋಗ್ಬಿಡೋಣ್ರಿ. ಸೊ ಫ್ರೆಂಡ್ಸ್, ಬಂದೆ ನೋಡಿ ನನ್ನ ತವರು ಮನೆಗೆ. ಸೊ ಬನ್ನಿ ಹೋಗೋಣ. ಚೇರ್ ಎಲ್ಲ ತೊಗೊಂಡಿದ್ದಾಯಿತು. ಚೇರ್ ಮೇಲೆ ಕೂತ್ಕೊಳ್ಳೋ ಸಾಹೇಬ್ರು ಇನ್ನೂ ರೆಡಿ ಆಗಿದ್ದಾರೋ ಇಲ್ಲೋ ನೋಡಬೇಕು. ಬನ್ನಿ ಹೋಗೋಣ. ರಂಗೋಲಿ ಫೆಸ್ಟಿವಲ್ ವಾತಾವರಣ. ಕನಯ್ಯ. ಸೊ ಫ್ರೆಂಡ್ಸ್, ಫಂಕ್ಷನ್ಗೆಲ್ಲ ರೆಡಿಯಾಗಿದೆ ನೋಡಿ, ಯಾವ ಥರ ರೆಡಿಯಾಗಿದೆ ಅಂಥೇಳಿ. ಇಲ್ಲೆಲ್ಲ ಆಯಾರ್ ಮಾಡೋ ಬಟ್ಟೆನ ಎಲ್ಲ ಇಟ್ಟಿದ್ದೀವಿ. ಸೊ ಈ ಥರ ಸೆಟಪ್ ಆಗಿದೆ. ನೆಕ್ಸ್ಟ್ ಇವಾಗ ನಾವು ಕೂಡ ರೆಡಿಯಾಗಿದ್ದೀವಿ. ಹಾಗೆ ಇವತ್ತಿನ ಫಂಕ್ಷನ್ನ ಮೇನ್ ಅಟ್ರ್ಯಾಕ್ಷನ್ ಆದಂಥ ನನ್ನ ಸಣ್ಣ ಅಳಿಯ ಕೂಡ ರೆಡಿಯಾಗಿದ್ದಾನೆ, ಕನಯ್ಯ ಅಂತ ಹೇಳಿ. ಸೊ ಇವನ್ ರಿಯಲ್ ಹೆಸರು ಬಂದುಬಿಟ್ಟು ಸಾಕೇತ್ ಅಂತ, ಆದರೆ ನಾವು ಮನೆಯಲ್ಲಿ ಕನಯ್ಯ ಅಂತ ಕರಿತೀವಿ. ದೊಡ್ಡವನು ಸಾರ್ಥಕ್, ಹಾಗೆ ಚಿಕ್ಕವನು ಸಾಕೇತ್. ನನ್ನ ಇಬ್ಬರು ಅಳಿಯಂದಿರು.
ಸೊ ಇವಾಗ ಅವನು ಚೇರ್ ಮೇಲೆ ಕೂತ್ಕೊಂಡಿದ್ದಾನೆ. ಇವಾಗ ಇಲ್ಲಿ ಅವನಿಗೆ ಕುಂಕುಮ ಅದು ಹಚ್ಚಿ ಆರತಿನ ಬೆಳಗಬೇಕು. ನೋಡಿ ಯಾವ ಥರ ನೋಡ್ತಿದ್ದಾನೆ ಅಂತ ಹೇಳಿ. ಸೊ ಅದು ನಿಪ್ಪಲಲ್ಲಿ ದ್ರಾಕ್ಷಿನ ಹಾಕಿಕೊಟ್ಟಿದ್ವಿ, ಹಾಗಾಗಿ ಅದನ್ನು ಗೀರ್ತಾ ಇದ್ದ ಅವನು. ಸ್ವೀಟ್ ಬರ್ತಾಯಿತ್ತು, ಅದೊಂದರಲ್ಲಿ ಕಾನ್ಸಂಟ್ರೇಷನ್ ಆ ಕಡೆ ಇತ್ತು ಅವನು. ಮಧ್ಯ ಸ್ವಲ್ಪ ಅಳ್ತಾ ಇದ್ದ. ಸೊ ಫೈನಲಿ ಆರತಿ ಮಾಡಿಸ್ಕೊಳ್ತಿದ್ದಾನೆ ನೋಡಿ. ಇದಾದಮೇಲೆ ನೆಕ್ಸ್ಟ್ ಇವಾಗ ಹೇರ್ ಕಟ್ಟಿಂಗ್ ಕಾರ್ಯಕ್ರಮ. ಸೊ ಅದು ಕೂಡ ಶುರು ಆಯಿತು. ನಮ್ಮ ಕಡೆ ಏನು ಮಾಡ್ತಾರೆ ಅಂದರೆ ವೀಳ್ಯದೆಲೆಯಲ್ಲಿ ಒಂದು 4 ಕೂದಲು ಹಿಡಿದು ಕಟ್ ಮಾಡ್ತಾರೆ, ಇಷ್ಟೇ. ಸೊ ಇದೇ ಶಾಸ್ತ್ರ, ಸೋದರ ಮಾವನ ಮಾಡಬೇಕಿದನ್ನು, ಹಾಗಾಗಿ ನಮ್ಮ ಮನೆಯವ್ರು ಮಾಡ್ತಿದ್ದಾರೆ. ಆಯಿತು ನೋಡಿ, ಸ್ವಲ್ಪ ಹಠ ಮಾಡ್ದವನು ಏನು ಮಾಡ್ತಿದ್ದಾರೆ ನನಗೆ ಅಂಥೇಳಿ ಅಳ್ತಾ ಇದ್ದ. ಆಮೇಲೆ ಮತ್ತೆ ಶಾಂತ ಆದ. ನೋಡ್ಬೋದು, ನಿಪ್ಪಲ್ ಬಾಯಲ್ಲಿ ಹಾಕಿದ ತಕ್ಷಣ ಶಾಂತ ಆಗಿಬಿಟ್ಟ. ಸೊ ಫಂಕ್ಷನ್ ಎಲ್ಲ ಮುಗೀತು. ಇವಾಗ ಸ್ವಲ್ಪ ಫೋಟೋಶೂಟ್ ಮಾಡ್ತಾಯಿದ್ದೀವಿ. ನಾವೇನೋ ಒಂದು ಪೂರ್ತಿ ಹೇರ್ ಕಟ್ ಮಾಡೋದಿಲ್ಲ, ಯಾಕಂದರೆ ಸದ್ಯದರಲ್ಲೇ ಒಂದು ಬರ್ಡೇ ಇದೆ, ಹಾಗಾಗಿ ಬರ್ಡೇ ಮುಗಿದ್ಮೇಲೆ ಹೇರ್ ಕಟ್ ಮಾಡ್ಬೇಕಂತೇಳಿ ಪ್ಲ್ಯಾನ್ ಮಾಡಿದ್ದೀವಿ. ಸೊ ನಮ್ಮ ಅಣ್ಣ ಮತ್ತು ಅತ್ತಿಗೆ ಹಾಗೆ ಅವ್ರ ಕುಟುಂಬ ಇದು, ಅವರಿಬ್ಬರು ಮಕ್ಕಳು. ಇವಾಗ ನೆಕ್ಸ್ಟು ಹೇರ್ ಕಟ್ ಮಾಡಿ ಆದಮೇಲೆ ನಮ್ಗೆ ಅಯ್ಯಾರೇನೋ ಮಾಡ್ತಾಯಿದ್ದಾರೆ. ಅಂದರೆ ಬಟ್ಟೆ ತೊಗೊಂಡು ಬಂದಿದ್ರಲ್ವ, ಅದನ್ನು ನಮಗೆ ಅಯ್ಯಾರು ಮಾಡಿ ಕೊಡ್ತಾರೆ. ಸೊ ನೋಡಿ ನಮ್ಮ ಸಾರ್ಥಕ್ ನೋಡಿ ಜ್ಯೂಸ್ ಕುಡಿತಾ ಕೂತಿದ್ದಾನೆ. ಅವ್ನು ಲಕ್ಷ ಎಲ್ಲ ಜ್ಯೂಸ್ ಕಡೆ, ಆ ಕಡೆ ಈ ಕಡೆ, ಫಂಕ್ಷನ್ ಕಡೆ, ಫೋಟೋ ಕಡೆ ಲಕ್ಷ್ಯ ಕೊಡೋದಿಲ್ಲ ಅವನು. ಸೊ ಇವಾಗ ನಾನು ನಮ್ಮ ಅಣ್ಣ ಮತ್ತು ಅತ್ತಿಗೆ ಅವ್ರಿಗೆ ಬಟ್ಟೆನ ತೊಗೊಂಡು ಬಂದಿದ್ದೆ, ಅವರಿಗೆ ಅಯ್ಯಾರೇನ ಮಾಡ್ತಾಯಿದ್ದೀನಿ. ಅಣ್ಣ ಅತ್ತಿಗೆ ಹಾಗೆ ನಾನಿಬ್ಬರು ಹಳೇಂದ್ರಿಗೂ ಕೂಡ ಇಬ್ಬರಿಗೂ ಡ್ರೆಸ್ ತಂದಿದ್ದೀನಿ. ಅದೇ ಡ್ರೆಸ್ ಹಾಕ್ಕೊಂಡಿದ್ದಾರೆ ನೋಡಿ ಫ್ರೆಂಡ್ಸ್, ಅವರಿಬ್ಬರು ನಾನು ತಂದಿರೋ ಡ್ರೆಸ್ನ ಹಾಕ್ಕೊಂಡಿದ್ದಾರೆ. ಅದಾದಮೇಲೆ ಇವರು ನಮ್ಮ ಅತ್ತೆಯವರು ಕೂಡ ಡ್ರೆಸ್ ತೊಗೊಂಡು ಬಂದಿದ್ದರು, ಅವರು ಕೂಡ ಇಬ್ಬರಿಗೂ ಅಯ್ಯಾರೇನ ಮಾಡಿದರು. ಸೊ ಈ ಥರ ಇತ್ತು ಇವತ್ತಿನ ಶಾರ್ಟ್ ಆ್ಯಂಡ್ ಸ್ವೀಟ್ ಕಾರ್ಯಕ್ರಮ. ಫ್ರೆಂಡ್ಸ್, ಫಂಕ್ಷನ್ ಅಂತೂ ತುಂಬ ಚೆನ್ನಾಗಾಯಿತು. ಸೊ ಇವರು ಇಲ್ಲೇ ಕೂತ್ಕೊಂಡಿದ್ದಾರೆ. ಹೆಂಗಾಯ್ತು ರೀ ಫಂಕ್ಷನ್? ಮಸ್ತಾಯಿತು. ಸೊ ಇವಾಗ ನೆಕ್ಸ್ಟ್ ಏನು ಕಾರ್ಯಕ್ರಮ? ಊಟ. ಸೊ ಇವಾಗ ಭೋಜನ ಮಾಡಬೇಕು. ಮಮ್ಮಿ ಏನೇನು ಕುಕ್ಕಿಂಗ್ ಮಾಡಿದ್ದಾರೆ ಇವತ್ತು, ಪ್ರಿಪೇರ್ ಮಾಡಿದ್ದಾರೆ ಊಟ ಅಂತ ನೋಡೋಣ. ಏನೇನು ಮಾಡಿದ್ದಾರೆ ಅಡುಗೆ? ಬದನೆಕಾಯಿ, ರೈಸ್, ಅಲ್ಲಿ ಸಾಂಬಾರ್, ಚಪಾತಿ, ಈ ಕಡೆ ಕೆಳಗೆ ಶಿರಾ ಐತೆನಾ? ಎಸ್. ಹಾಯ್ ಮಾಡ್ರಿ ಇಲ್ಲಿ ಇಬ್ರು, ನೋಡ್ರಿ ಕಡೆ ಬೀಗ್ರಿಬ್ರು ನೋಡ್ರಿ ಇಲ್ಲಿ ಹತ್ತಿರಿ. ಸೊ ಊಟಕ್ಕೆ ಚಪಾತಿ, ಬದನೆಕಾಯಿ ಪಲ್ಯ, ಆಮೇಲೆ ಮಸಾಲೆ ರೈಸು, ಸಾಂಬಾರ್, ಸಂಡಿಗೆ, ನೆಕ್ಸ್ಟು ಶಿರಾ ಮಾಡಿದ್ದಾರೆ. ಸೊ ಇಷ್ಟೆಲ್ಲ ಮೆನ್ಯೂ ಇದೆ. ಮತ್ತು ರೀ ಏನೇನ ಏನು ಬ್ಯಾಟಿಂಗ್ ಮಾಡೋದ ಹೋಗೋದಾ? ನಾ ಇವತ್ತು ವಾಪಸ್ ಹೋಗ್ತೇನೆ ರೀ 3 ಗಂಟೆ ಬಸ್ಸಿಗೆ. ಮತ್ತು ನಾಳೆ ಬ್ಯಾಡ್ರಿ, ಕ್ಲಾಸ್ ಮಿಸ್ ಆದೈತಿ. ಸೊ ಫ್ರೆಂಡ್ಸ್, ಇನ್ನು ಊಟ ಮಾಡಬೇಕು. ಊಟ ಮಾಡಿ ಆಮೇಲೆ ನಿಮ್ಗೆ ಸಿಗ್ತೀನಿ. ಸೊ ಮಧ್ಯಾಹ್ನದ ಒಂದೊಳ್ಳೆ ಭೋಜನನ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.